ದೊಡ್ಡ ಹಾಲಳಿಗೆ ಆಗಮಿಸಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಮ್ಮ ಹಕ್ಕನ್ನ ಚಲಾಯಿಸುವ ಮೂಲಕ ಎಲ್ಲರಿಗೂ ಒಂದು ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಕೂಡ ಬಂದು ಇಲ್ಲಿ ನಿಮ್ಮ ಜವಾಬ್ದಾರಿಯನ್ನು ನಿಭಾಯಿಸಿ ಅಂತೇಳಿ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸೋಕೆ ಸರ್, ವೋಟ್ ಹಾಕಿದ್ರೆ ತೋರಿಸಬಹುದಾ ಮತವನ್ನ ಹಾಕಿರೋದ್ರ ಬಗ್ಗೆ? ಸರ್, ಇವತ್ತು ಯುವಕರಿಗೆ ಏನ್ ಸಂದೇಶ ಕೊಡೋದಕ್ಕೆ ಬಯಸ್ತೀರಿ? ಯುವಕರು ಈ ದೇಶವನ್ನ ಕಟ್ಟೋರು, ದೇಶದ ಭವಿಷ್ಯ ಬರೆಯೋರು, ತೀರ್ಮಾನ ಮಾಡೋರು. ನಿಮ್ಗೆ ಹಕ್ಕನ್ನ ರಾಜೀವ್ ಗಾಂಧಿ ಅವರು ಕೊಟ್ಟಿದ್ದಾರೆ. 18ನೇ ವಯಸ್ಸಿಗೆ ನಿಮ್ಗೆ ಮತದಾನದ ಹಕ್ಕನ್ನ ಕೊಟ್ಟಿದ್ದಾರೆ. ನಿಮ್ಮ ಮತ ಸರಿಯಾದ ರೀತಿಯಲ್ಲಿ ಉಪಯೋಗ ಆಗಬೇಕು. ರಾಜೀವ್ ಗಾಂಧಿ ಏನ್ ಮಾತು ಕೊಟ್ಟಿದ್ದಾರೆ, ನಿಮ್ ಬಗ್ಗೆ ವಿಶ್ವಾಸ ಇಟ್ಟಿದ್ರು. ಒಳ್ಳೆ ವೋಟನ್ನ, ಪ್ರಜಾಪ್ರಭುತ್ವ ಉಳಿಸ್ಲಿಕ್ಕೆ, ಸಂವಿಧಾನವನ್ನು ಉಳಿಸ್ಲಿಕ್ಕೆ ತಾವು ಕಾಂಗ್ರೆಸ್ ಪಾರ್ಟಿಗೆ ವೋಟ್ ಹಾಕಬೇಕು. ಸರ್, ಇವತ್ತು ಎಷ್ಟು ವಿಶ್ವಾಸ ಇದೆ 28 ಕ್ಷೇತ್ರಗಳಲ್ಲಿ ಗೆಲ್ಲೋದ್ರ ಬಗ್ಗೆ? 20 ಸೀಟ್ ಅಷ್ಟು ಗೆಲ್ತೀವಿ. 20 ಕ್ಷೇತ್ರಗಳಲ್ಲಿ ನಾವು ಗೆಲ್ತೀವಿ ಅನ್ನುವ ವಿಶ್ವಾಸವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಕಿರಣ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ. ದೊಡ್ಡ ಹಾಲಳಿಗೆ ಆಗಮಿಸಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಮ್ಮ ಹಕ್ಕನ್ನ ಚಲಾಯಿಸುವ ಮೂಲಕ ಎಲ್ಲರಿಗೂ ಒಂದು ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಕೂಡ ಬಂದು ಇಲ್ಲಿ ನಿಮ್ಮ ಜವಾಬ್ದಾರಿಯನ್ನು ನಿಭಾಯಿಸಿ ಅಂತೇಳಿ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸೋಕೆ ಸರ್, ವೋಟ್ ಹಾಕಿದ್ರೆ ತೋರಿಸಬಹುದಾ ಮತವನ್ನ ಹಾಕಿರೋದ್ರ ಬಗ್ಗೆ? ಸರ್, ಇವತ್ತು ಯುವಕರಿಗೆ ಏನ್ ಸಂದೇಶ ಕೊಡೋದಕ್ಕೆ ಬಯಸ್ತೀರಿ? ಯುವಕರು ಈ ದೇಶವನ್ನ ಕಟ್ಟೋರು, ದೇಶದ ಭವಿಷ್ಯ ಬರೆಯೋರು, ತೀರ್ಮಾನ ಮಾಡೋರು. ನಿಮ್ಗೆ ಹಕ್ಕನ್ನ ರಾಜೀವ್ ಗಾಂಧಿ ಅವರು ಕೊಟ್ಟಿದ್ದಾರೆ. 18ನೇ ವಯಸ್ಸಿಗೆ ನಿಮ್ಗೆ ಮತದಾನದ ಹಕ್ಕನ್ನ ಕೊಟ್ಟಿದ್ದಾರೆ. ನಿಮ್ಮ ಮತ ಸರಿಯಾದ ರೀತಿಯಲ್ಲಿ ಉಪಯೋಗ ಆಗಬೇಕು. ರಾಜೀವ್ ಗಾಂಧಿ ಏನ್ ಮಾತು ಕೊಟ್ಟಿದ್ದಾರೆ, ನಿಮ್ ಬಗ್ಗೆ ವಿಶ್ವಾಸ ಇಟ್ಟಿದ್ರು. ಒಳ್ಳೆ ವೋಟನ್ನ, ಪ್ರಜಾಪ್ರಭುತ್ವ ಉಳಿಸ್ಲಿಕ್ಕೆ, ಸಂವಿಧಾನವನ್ನು ಉಳಿಸ್ಲಿಕ್ಕೆ ತಾವು ಕಾಂಗ್ರೆಸ್ ಪಾರ್ಟಿಗೆ ವೋಟ್ ಹಾಕಬೇಕು. ಸರ್, ಇವತ್ತು ಎಷ್ಟು ವಿಶ್ವಾಸ ಇದೆ 28 ಕ್ಷೇತ್ರಗಳಲ್ಲಿ ಗೆಲ್ಲೋದ್ರ ಬಗ್ಗೆ? 20 ಸೀಟ್ ಅಷ್ಟು ಗೆಲ್ತೀವಿ. 20 ಕ್ಷೇತ್ರಗಳಲ್ಲಿ ನಾವು ಗೆಲ್ತೀವಿ ಅನ್ನುವ ವಿಶ್ವಾಸವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಕಿರಣ್ ಜೊತೆ ನಾಗೇಂದ್ರ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪುತ್ರಿ ಐಶ್ವರ್ಯ ಅವರು ಆಗಮಿಸಿ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಐಶ್ವರ್ಯ ಅವರೇ, ನಿಮ್ಮ ಹಕ್ಕನ್ನ ಇವತ್ತು ಚಲಾಯಿಸಿದ್ರಿ. ಪ್ರತಿಯೊಬ್ಬರು ಕೂಡ ಅವರ ಹಕ್ಕನ್ನ ಚಲಾಯಿಸುವ ಮೂಲಕ ಮುಂದಿನ ದಿನದಲ್ಲಿ ಅವರು ಪ್ರಶ್ನೆ ಮಾಡೋದಕ್ಕೆ ಒಂದು ಅವಕಾಶ ಆಗುತ್ತೆ. ಏನ್ ಸಂದೇಶ ಕೊಡೋದಕ್ಕೆ ಬಯಸ್ತೀರಿ ರಿಪಬ್ಲಿಕ್ ಕನ್ನಡದ ಮೂಲಕ? ನಾನು ಬರೀ ನನ್ನ ಹಕ್ಕು ಒಂದೇ ಅಲ್ಲ, ನಾನು ಜವಾಬ್ದಾರಿನೂ ಕೂಡ ಬಂದು ಮಾಡಿದ್ದೀನಿ. ಯಾಕೆಂದರೆ ನಾನಿವತ್ತು ಜವಾಬ್ದಾರಿಯಿಂದ ಬಂದು ವೋಟ್ ಹಾಕಿದ್ರೆ ತಾನೇ ನಾನು ನಾಳೆ ನನಗೆ ಒಂದು ಶಕ್ತಿ ಸಿಗೋದು. ಹೌದು, ನಾನೊಬ್ಬರನ್ನ ಪ್ರಶ್ನೆ ಮಾಡೋಕ್ಕೆ. ಸೊ ಜವಾಬ್ದಾರಿಯಿಂದ ಬಂದು ವೋಟ್ ಹಾಕಿದ್ರೆ ಮಾತ್ರ ನಾಳೆ ನಿಮಗೆ ಹಕ್ಕು ಸಿಗೋದು. ನಿಮ್ಮ ಹಕ್ಕು ಬರೀ ಚಲಾಯಿಸಿದ್ರೆ ಅಲ್ಲ, ನಿಮ್ಮ ಜವಾಬ್ದಾರಿಯಿಂದ ಎಷ್ಟೇ ಬಿಸಿಲಿದ್ರು ಏನೇ ಇದ್ದರೂ ಬಂದು ವೋಟ್ ಹಾಕಿ. ನಿಮ್ಗೆ ಯಾರು ಕರೆಕ್ಟ್ ಅಂತಾರೆ ಅನಿಸುತ್ತೆ ಅವ್ರಿಗೆ ವೋಟ್ ಹಾಕಿ ಅಂತ ನಾನು ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿವರೆಗೂ ಯಾರೆಲ್ಲ ವೋಟ್ ಮಾಡಲಿಲ್ಲ, ಇನ್ನೂ ಕೂಡ ಟೈಮ್ ಇದೆ, ಅಂಥವ್ರಿಗೆ ಏನು ಸಂದೇಶ ಕೊಡ್ತೀರಿ? ದಯವಿಟ್ಟು ಈಚೆ ಬನ್ನಿ, ವೋಟ್ ಹಾಕಿ. ಯಾಕೆ ಅಂದರೆ ಇವತ್ತು ಯುವಕರಿಗೆ ನಾಳೆ ದಿವಸ ಪ್ರೋಗ್ರೆಸ್ ಆಗಬೇಕು ಅಂದರೆ ನೀವು ಬಂದು ಹೆಚ್ಚು ಮಟ್ಟದಲ್ಲಿ ವೋಟ್ ಹಾಕಬೇಕು. ವೋಟಿಂಗೇ ಜಾಸ್ತಿ ಹಾಕಲಿಲ್ಲ ಅಂದರೆ ಕೆಲಸ ಮಾಡೋರ್ಗೂ ನಂಬಿಕೆ ಎಲ್ಲಿಂದ ಬರುತ್ತೆ ನನಗಿಷ್ಟು ಮತ ಸಿಕ್ಕಿದೆ ಅಂತ. ಇವತ್ತು ಒಬ್ಬರು ರಾಜಕಾರಣಿ ನನಗೆ 1 ಲಕ್ಷ ಮತ ಸಿಕ್ತು, 2 ಲಕ್ಷ ಮತ ಸಿಕ್ತು ಅಂದರೆ ಅಷ್ಟು ಜನ ಅವ್ರ ಹಿಂದೆ ಸಪೋರ್ಟ್ ಮಾಡಿದ್ದಾರೆ ಅನ್ನೋ ಖುಷಿ, ಒಂದು ನಂಬಿಕೆ, ಒಂದು ಕಾನ್ಫಿಡೆನ್ಸ್ ಇಂದ ಈಚೆ ಬಂದು ಕೆಲಸ ಮಾಡ್ತಾರೆ. ಸೊ ಅದು ಎಷ್ಟು ಹೆಚ್ಚಾಗುತ್ತೋ ಅವ್ರಿಗೂ ಅಷ್ಟೇ ಹೆಚ್ಚು ಜವಾಬ್ದಾರಿ ಆಗುತ್ತೆ ಆ ರಾಜಕಾರಣಿಗೆ. ಸೊ ನೀವು ಬಂದು ನಿಮ್ಮ ದೇಶಕ್ಕೋಸ್ಕರ, ನಿಮ್ಮ ರಾಜ್ಯಕ್ಕೋಸ್ಕರ ದಯವಿಟ್ಟು ಬಂದು ವೋಟ್ ಹಾಕಿ ಅಂತ ನಾನು ಎಲ್ಲರ ಹತ್ರನೂ ಕೇಳ್ಕೊತೀನಿ. ಇದಾಗಿತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪುತ್ರಿ ಐಶ್ವರ್ಯ ಅವರ ಮಾತು. ಕ್ಯಾಮರಾ ಪರ್ಸನ್ ಕಿರಣ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ.